ಮೇಡಮ್ ಈಗ ಸೊ ಪ್ರಯಾಣಿಕರಿಗೆ ಒಂದ್ ರೀತಿ ಒಳ್ಳೇದಾಯ್ತು, ಅದು ಒಪ್ಕೊಳ್ಳೋಣ. ನೌಕರರಿಗೆ ಸೊ ಕೋರ್ಟಲ್ಲಿ ಏನ್ ಹೇಳ್ತು ಹೈಕೋರ್ಟ್? ನಾವು ಎಲ್ಲರೂ ಅದೇ ಅನ್ಕೊಂತಾರೆ ದಟ್ ಇಲ್ಲ ನೌಕರರು ಅಗೇನ್ಸ್ಟ್ ನಿಂತಿದೀವಿ, ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತ. ನಮ್ದು ಪೆಟಿಷನಲ್ ಪ್ರೇಯರ್ಸು ಅದೇ ಇರೋದು. ನಮ್ಗೆ ಗೊತ್ತಿತ್ತು 2021ರಲ್ಲಿ ಈ ತರ ಹಿಂಗೊಂದು ಮುಷ್ಕರ ಆಗಿತ್ತು, ಅಲ್ಲಿ ಯಾರ್ಯಾರಿಗೆ ಏನೇನ್ ತೊಂದರೆಗಳಾಯ್ತು ಗೊತ್ತಾಯ್ತು. ಅದನ್ನ ತಡೆ ಹಿಡಿಯಕ್ಕೆ ಇಲ್ಲಿ ಕೋರ್ಟ್ ಮುಂದೆ ಈಗ ಬಂದಿದ್ದು. PIL ಏನು ಇವರು ಅಂದ್ರು, ಎಲ್ಲಾರು ಪೆಟಿಷನರ್ಸ್ ಏನಂತಾರೆ ಅಂದ್ರೆ ಇಲ್ಲ ಇದು ಪ್ರಯಾಣಿಕರಿಗೆ ತೊಂದರೆ ಆಗ್ಬಾರ್ದು. ಪ್ಲಸ್ ಒನ್ ಮೋರ್ ಥಿಂಗ್ ಇಸ್ ಯಾರು ನೌಕರರು ಇರ್ತಾರಲ್ಲ, ಇದು ಲಾಸ್ಟ್ 21ರಲ್ಲಿ ಆಯ್ತು, ಇವಾಗ ನೆಕ್ಸ್ಟ್ 25ರಲ್ಲಿ ಆಗುತ್ತೆ, ಇನ್ನೊಂದು 27ರಲ್ಲಿ ಆಗುತ್ತೆ. ಈ ರಿಪೀಟ್ ಆಗಬಾರ್ದು, ಇದನ್ನ ಕೂತ್ಕೊಂಡು ಚರ್ಚೆ ಮಾಡಿ ಇವಾಗ ರಿಸಾಲ್ವ್ ಮಾಡ್ಲಿ ಅನ್ನೋದು ನಮ್ದೊಂದು ನೆಕ್ಸ್ಟ್ ಇತ್ತು. ಮುಷ್ಕರಕ್ಕೆ ಹೌದು ಏನು ತಡೆ ಹಿಡಿದ್ರು. ಅದಾದ್ಮೇಲೆ ನಾವು ಏನ್ ಕೋರ್ಟು ಕೇಳ್ತು, ಆಯ್ತು ಸ್ಟಾಪ್ ಆಗಿದ್ಯಾ ಇಲ್ವಾ ಅಂತ. ಹೌದು ಸ್ಟಾಪ್ ಆಗಿದೆ ಸ್ವಾಮಿ, ಬಟ್ ಕನ್ಸಿಲಿಯೇಷನ್ ನಡೀತಾ ಇದೆ. ನಾವು ಕೇಳಿದ ಅದೇ, ಈ ಕನ್ಸಿಲಿಯೇಷನ್ ಅನ್ನೋದು ಟೈಮ್ ಫ್ರೇಮ್ ಅಲ್ಲಿ ಮಾಡ್ಕೊಡ್ಲಿ. ಬಿಕಾಸ್ ಎಲ್ಲಾ ವರ್ಕರ್ಸ್ಗೂ ತೊಂದರೆ ಆಗ್ಬಾರ್ದು, ಪ್ಲಸ್ ಮತ್ತೆ ಇದೇ ರಿಪೀಟ್ ಸಿನಾರಿಯೋ ಆಗ್ಬಾರ್ದು ಅಂತ ನಾವು ತುಂಬಾ ಕೇಳ್ಕೊಂಡ್ವಿ. ಟೈಮ್ ಫ್ರೇಮ್ ಅಲ್ಲಿ ಮಾಡಿ ಇದ್ ಮಾಡಿ ಅಂತ. ಬಟ್ ಕೋರ್ಟ್ ಅಂತೂ ಇಲ್ಲ, ಅದು ನೋಟಿಸ್ ಏನು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಲ್ಲಿ ಹೆಂಗ್ ನಡೀತೆ ನಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು. ದಟ್ ವಾಸ್ ನಮ್ಮ ಎಫರ್ಟ್ ಅದಿದ್ದು. ದಟ್ ಇಟ್ಸ್ ಜಸ್ಟ್ ದಟ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದ್ರೆ ಬರೀ ಕಾರ್ಮಿಕರು ಅಥವಾ ಇವ್ರದ್ದು ಅವ್ರದ್ದು ನೋಡೋದಲ್ಲ, ಎಲ್ಲಾರ್ದು ನೋಡ್ಕೊಂಡೇ ಹಾಕಿದ್ದು. ಅಲ್ಲಿ ಏನಾಗ್ಲಿ ಇದೆಲ್ಲ ಒಂದು ಕರೆಕ್ಟ್ ಟೈಮ್ ಫ್ರೇಮ್ ಅಲ್ಲಿ ಕೆಲಸ ಆಗೋಗ್ಲಿ. ದಟ್ ಕಾರ್ಮಿಕರಿಗೆಲ್ಲ ಇನ್ನ ಜಾಸ್ತಿ ಅದು ಡ್ರ್ಯಾಗ್ ಆನ್ ಮಾಡಿ ತೊಂದರೆ ಆಗ್ಬಾರ್ದು ಅನ್ನೋದು ಒಂದ್ ಕಂಟೆನ್ಷನ್ ಇತ್ತು ನಮ್ದು. ಸೊ ಬಟ್ ಆದ್ರೆ ಏನು ಬರೀ ಮುಷ್ಕರಕ್ಕೆ ಮಾತ್ರ ತಡೆ ಹಿಡಿದ್ರು ಹೊರತು ಟೈಮ್ ಫ್ರೇಮ್ ಅಂತ ಏನ್ ಮಾಡ್ಲಿಲ್ಲ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಇದ್ರ ಪ್ರಕಾರ ಹೆಂಗ್ ನಡಿಬೇಕು ಹಂಗ್ ನಡೀಲಿ ಅಂತ ನಾವ್ ಕೇಳ್ತಾ ಇದ್ವಿ. ಬಟ್ ಕೊಟ್ಟಿದ್ ಮಾತ್ರ ಇಲ್ಲ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಪ್ರಕಾರ ಹೆಂಗೆ ಪ್ರೊಸೀಜರ್ ಇದೆ ಹಂಗೆ ನಡ್ಕೊಂಡು ಹೋಗ್ಲಿ ಅಂತ ಕೋರ್ಟ್ ಆದೇಶ ಮಾಡಿತ್ತು. ಸರ್ಕಾರಕ್ಕಾಗ್ಲಿ ಅಥವಾ ಮ್ಯಾನೇಜ್ಮೆಂಟ್ ಆಗ್ಲಿ ಒಂದು ನೌಕರ ಸಮಸ್ಯೆನ ಬಗೆಹರಿಸಿ ಅಂತ ಕೇಳಬಹುದಿತ್ತು, ಅದನ್ನ ಕೇಳಿದ್ರ ಮಾಡಿದ್ರ ತಾವು? ಅದೇ ಅದನ್ನ ಕೋರ್ಟ್ ಇಂದ ಅಟ್ಲೀಸ್ಟ್ ಹಿಂಗೆ ಒಂದು ಟೈಮ್ ಫ್ರೇಮ್ ಅಂತ ಕೊಟ್ರೆ ಆ ಟೈಮ್ ಫ್ರೇಮ್ ಅಲ್ಲಿ ಮಾಡದೇ ಇದ್ರೆ ಅದ್ರ ಮೇಲೆ ಒಂದು ಆಕ್ಷನ್ ತಗೋಬಹುದು ಅನ್ನೋದು ವಾಸ್ ದ ಕಂಟೆನ್ಷನ್. ಅದಕ್ಕೆ ಸೊ ಈ ಟೈಮ್ ಫ್ರೇಮ್ ಆಗ್ಲಿಲ್ಲ ಅನ್ನೋದೇ ನಮ್ದೊಂದು ಇದು, ಮತ್ತೆ ಇದು ರಿಪೀಟ್ ಆಗ್ಬಾರ್ದು ಈ ಸೇಮ್ ಸಿನಾರಿಯೋ ಅನ್ನೋದು. ಮೇಡಮ್ ಈಗ ಮುಷ್ಕರ ಮುಂದುವರೆದಿದ್ರೆ ನೌಕರಿಗೆ ಏನೆಲ್ಲ ಸಮಸ್ಯೆಗಳಾಗ್ತಿತ್ತು ನಿಮ್ಮ ಥಿಂಕ್ ಆಫ್ ವ್ಯೂ ಅಲ್ಲಿ ನೋಡಿದಾಗ? ಮುಷ್ಕರ ಮುಂದುವರೆದಿದ್ರೆ, ಮುಷ್ಕರ ಕಂಟಿನ್ಯೂ ಆಗಿದ್ರೆ, ಸೊ ಅಥವಾ ನೀವೇನ್ ಹಾಕಿದ್ರಲ್ಲ ನೌಕರ ತೊಂದರೆ ಆಗಬಾರ್ದು ಅನ್ನೋ ಪದ ಉಪಯೋಗಿಸಿದ್ರಲ್ಲ, ಮುಷ್ಕರ ಮುಂದುವರೆದ್ರೆ ನೌಕರಿಗೆ ಏನ್ ತೊಂದರೆಗಳಾಗ್ತಿತ್ತು, ಏನ್ ಸಮಸ್ಯೆಗಳಾಗ್ತಿತ್ತು? ಅಕಾರ್ಡಿಂಗ್ ಟು ಎಸ್ಮಾ ಒಂದು ಜಾರಿಗೆ ತಂದ್ಬಿಟ್ಟಿದ್ದಾರೆ. ಎಸ್ಮಾ ಪ್ರಕಾರ ದೇ ಕ್ಯಾನ್ ಟೇಕ್ ಆಕ್ಷನ್. ಏನು ಗವರ್ಮೆಂಟ್ ಕ್ಯಾನ್ ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್ ಅಂತಾರೆ. ಅರೆಸ್ಟು ಮಾಡ್ಬೋದು, ಡಿಸ್ಮಿಸ್ಸು ಮಾಡ್ಬೋದು, ರಿಟ್ರೆಂಚು ಮಾಡ್ಬೋದು. ಈ ಸೇಮ್ ಈ 2021 ಅಲ್ಲಿ ಆಗಿತ್ತಲ್ಲ, ಅಲ್ಲೂ ಅಷ್ಟೇ ಒಂದ್ 10,000 ಜನನ ಡಿಸ್ಮಿಸ್ ಮಾಡ್ಬಿಡ್ತಾರೆ ಒಂದ್ ಶಾರ್ಟಿಗೆ. ಅವಾಗ ಸಾಹೇಬ್ರು ತುಂಬಾ ಒಳ್ಳೆಯವರಿದ್ರು, ಓಕಾ ಸಾಹೇಬ್ರು. ಅವ್ರ ಅಂತಾರೆ ಆಯ್ತು ಇವಾಗ ಹೆಂಗೂ ಇದಾಗಿದೆ, ಅವ್ರದೆಲ್ಲ ಒಂದು ಸೇಮ್ ಬಲ್ಕ್ ಅಲ್ಲಿ ಒಂದು ಪೆಟಿಷನ್ ತರ ತಗೊಂಡು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಮುಂದೆ ತಗೊಂಡು ಅವ್ರನ್ನೆಲ್ಲ ವಾಪಸ್ ಕರ್ಕೊಳ್ಳಿ, ಇದ್ ಮಾಡ್ಕೊಳ್ಳಿ, ಪ್ರಾಪರ್ ಪ್ರೊಸೀಜರ್ ಮಾಡ್ಕೊಳ್ಳಿ, ಎಲ್ಲಾರ್ಗು ಸೆಪರೇಟ್ ಪೆಟಿಷನ್ ಬೇಕಿಲ್ಲ ಅಂದಾಗ ಅವಾಗ ಒಂದು 6,000 ಜನ ವಾಪಸ್ ರಿಜಾಯಿನ್ ಆಗ್ತಾರೆ. ಅದಾದ್ಮೇಲೆ ಇನ್ನೊಂದ್ 2,000 ಇರ್ತಾರೆ ಹಂಗೆ ಇನ್ ಬಿಟ್ವೀನ್. ಇನ್ನ ಇದುವರೆಗೂ ಹೌದು ಇನ್ನು ಅದು ಇವರು ಹೇಳಿದ್ದಕ್ಕೆ ಅವಾಗ ನಾನೇ ಅದ್ರಲ್ಲಿ ಮೇನ್ ರೋಲ್. ಏನು ನಟರಾಜ್ ಶರ್ಮಾ ಅಂತ ಹೇಳೋರು ತಾವೇ ನಿಂತ್ಕೊಂಡು ಹಾಕಿದ್ರು. ಅದರಲ್ಲಿ ಒಕ್ಕೂಟದ ಇವ್ರನ್ನ ಪಾರ್ಟಿ ಮಾಡಿದ್ರು. ನನಗೆ ಯಾರೋ ಬಂದು ಕೇಳಿದ್ರು, ನೋಡ್ರಿ ಕಾರ್ಮಿಕರ ಪರವಾಗಿ ನೀವೆಲ್ಲ ಹೋರಾಟ ಮಾಡ್ತೀರಿ, ನಿಲ್ರಿ ಅಂತ ನಿಂತ್ಕೊಂಡೆ. 2021 ಯೋಚನೆ ಮಾಡಿಕೊಂಡು ಇವತ್ತು ನಾನು ಯಾಕೆ ಇದನ್ನ ಇಷ್ಟೆಲ್ಲ ಅವ್ರಿಗೆ ಹೇಳ್ತಿದ್ದೀನಿ. ಯಾರೋ ನಮ್ಮ ಬಗ್ಗೆ ಮಾತಾಡಿದವ್ರಿಗೆ, ಅಣ್ಣ ಯುದ್ಧ ಮಾಡೋದು ಸುಲಭ, ಯುದ್ಧ ಮಾಡಿದ ಮೇಲೆ ಡ್ಯಾಮೇಜ್ಗಳಾಗ್ತವಲ್ಲ ಅದ್ರದನ್ನ ನೀವು ಅದೇನ್ರಿ ನೋಡಿ ಆಗೋಗುತ್ತೆ ನೋಡ್ಬಿಡೋಣ ಅಂತ ಹೇಳ್ತಿರಲ್ಲ, ಅದು ಆಮೇಲೆ ಆ ಡ್ಯಾಮೇಜ್ ಆದ್ಮೇಲೆ ಗೊತ್ತಾಗೋದು ನಿಮಗೆ. 21ರಲ್ಲಿ ನಾನು ಮಧ್ಯದಲ್ಲಿ ಹೋದವನು. ಆವಾಗಲೇ ಸ್ಟ್ರೈಕ್ ಸ್ಟಾರ್ಟ್ ಆಗಿತ್ತು, ಗಲಾಟೆ ಆಗಿತ್ತು, ಒಂದಷ್ಟು ಜನ ಕಾರ್ಮಿಕರನ್ನ ಟ್ರಾನ್ಸ್ಫರ್ ಮಾಡಿದ್ರು. ನನಗೆ ಗೊತ್ತಿರಂಗೆ ಪುತ್ತೂರಿಂದ ರಾಯಚೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಧರ್ಮಸ್ಥಳ ಡಿಪೋದಿಂದ ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು. ಅವೆಲ್ಲವನ್ನು ನನ್ನ ಕೈಲಿ ಇವ್ರು ತಂದು ಕೊಟ್ಟಿದ್ರು ನಾಯಕರು. ಅವಾಗ ನಾನು ಹೋಗಿ ನಿಂತ್ಕೊಂಡಾಗ ಆಗ ನಿಜವಾಗ್ಲೂ ಬಹಳ ಒಳ್ಳೆ ಗೋಲ್ಡನ್ ಪೀರಿಯಡ್ ಅದು. ಅಭಯ್ ಶ್ರೀನಿವಾಸ್ ಓಕಾ ಅಂತ ಚೀಫ್ ಜಸ್ಟಿಸ್ ಅವರು ಎಲ್ಲರ ಅಂದ್ರೆ ಅವ್ರೇನು ಒಬ್ಬರ ಪರವಾಗಿಲ್ಲ, ಎಲ್ಲರ ಪರವಾಗಿಲ್ಲ.
ನನಗೆ ಒಂದೇ ಮಾತು ಕೇಳಿದ್ರು, ವೆದರ್ ಯು ಆರ್ ಗೋಯಿಂಗ್ ಟು ವಿತ್ಡ್ರಾ ದಿ ಕೇಸ್, ಇದು ಸ್ಟ್ರೈಕ್ ಅನ್ನು. ಎಸ್ ಮೈ ಲಾರ್ಡ್, ಟುಡೇ ನೈಟ್ ಐ ಆಮ್ ಗೋಯಿಂಗ್ ಟು. ತಿರುಗಿ ನೋಡ್ದೇನೆ ನಾನು ಕೇಳಿದ್ರು, ವಾಟ್ ಕಾನ್ಫಿಡೆನ್ಸ್ ಯು ಹ್ಯಾವ್ ಗಾಟ್ ಅಂತ. ನೀವು ಹಿಂದ್ಗಡೆ ನಿಮ್ಮ ಕ್ಲೈಂಟ್ಗಳನ್ನೂ ಕೇಳ್ದೇನೆ ಹೇಳ್ತಿರಲ್ಲ, ಎಸ್ ಐ ಹ್ಯಾವ್ ಗಾಟ್ ದ ಕಾನ್ಫಿಡೆನ್ಸ್. ಮುಂದೆ ಆಗೋ ಡ್ಯಾಮೇಜು ಆಗಬಾರ್ದು ಅಂತ ಹೇಳೋದಕ್ಕೆ ಆಯ್ತು. ಟುಮಾರೋ ಮಾರ್ನಿಂಗ್ ರಿಸ್ಟೋರ್ ಆಗಬೇಕು, ಎಲ್ಲವೂ ಬರಬೇಕು ಆಯ್ತು. ಧೈರ್ಯವಾಗಿ ಬಂದು ರಾತ್ರಿ ಇದೇನೋ ನಾನು ಅವ್ರಿಗೆ ನೀವೆಲ್ಲ ರಿಸ್ಟೋರ್ ಮಾಡಿ ಹೋಗ್ರಿ ಅಂತ. ಬೆಳಿಗ್ಗೆಗೆ KSRTC ಕಡೆಯ ಇವರು ಲಾಯರ್ ನಿಂತ್ಕೊಂಡು, ಇಲ್ಲ ಸ್ವಾಮಿ ಬಂದಿಲ್ಲ ಅಂದ್ರು. ನಾನು ಹೇಳಿದೆ, ಹೌದು ಸ್ವಾಮಿ, 60,000 ಜನ ಇಲ್ಲಿ ವರ್ಕರ್ಸು, ಇವ್ರು 10,000 ಜನನ್ನ ಡಿಸ್ಮಿಸ್ಸು ಅದು ಇದು ಮಾಡಿದ್ರೆ ಹೆಂಗೆ ಇದಕ್ಕೆ ನಾರ್ಮಲ್ಸಿಗೆ ಹೆಂಗೆ ಬರುತ್ತೆ ಅಂತ. ಆವಾಗ ಮ್ಯಾನೇಜ್ಮೆಂಟ್ ಹಿಡ್ಕೊಂಡು, ವೈ ಯು ಹ್ಯಾವ್ ಡನ್ ಆಲ್ ದೀಸ್ ಥಿಂಗ್ಸ್. ಜಸ್ಟ್ 10 ದಿನದ ಏನೋ ಆಗಿದ್ರಲ್ಲಿ 10,000 ಜನನ ಡಿಸ್ಮಿಸಲ್ ಇರ್ಬೋದು, ಟ್ರಾನ್ಸ್ಫರ್ ಇರ್ಬೋದು, ಆಮೇಲೆ FIR ಹಾಕ್ಸೋದು, ಇದು ಎಲ್ಲ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ ಏನು ಕಡಿಮೆ ಏನಿಲ್ಲ, ಅವರೆಲ್ಲ ಹೊಸ ಟೆಕ್ನಾಲಜಿನ ಉಪಯೋಗಿಸಿ ಮಾಡಿದ್ರು. ಅದು ಹೇಳಿದಾಗ ನೋ, ಅವರೆಲ್ಲರೂ ಒನ್ ಸ್ಟ್ರೋಕಲ್ಲಿ ಅವ್ರು ಹಿಂದಕ್ಕೆ ತಗೋಬೇಕಂದ್ರೆ 6,000 ಜನ ಬಂದರು ಫಸ್ಟು. ಆಮೇಲೆ 2,000 ಜನ ಬಂದರು. ಐ ಥಿಂಕ್ ನನ್ನ ನೆನಪಿನ ಇದ್ರ ಮೇಲೆ 8,000 ಆಯ್ತಲ್ಲ. ಇನ್ನು 2,000ದಲ್ಲಿ ಅವರು ಸಬ್ಮಿಷನ್ ಏನು ಮಾಡಿದ್ರು, ಕೆಲವೊಬ್ರು FIR ಆಗಿದೆ, ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಇದೆ, ಕೆಲವೊಬ್ರು ಹೀನಿಯಸ್ ಇದು ಮಾಡಿದ್ದಾರೆ, ಗ್ಲಾಸ್ ಹೊಡೆದು ಇದೆಲ್ಲ ಮಾಡಿದ್ದಾರೆ ಅಂತ. ಹಾಗಾದ್ರೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಅವು ಇವು ಮಾಡ್ರಿ ಅಂದರು. ಇದರಲ್ಲಿ ಈ 2,000ದಲ್ಲಿ ಇನ್ನೂ 1,300 ಜನ ಇನ್ನೂ ಹಿಂದಕ್ಕೆ ಬಂದಿಲ್ಲ. ಅವತ್ತು ಇದ್ದಂಥ ಪರಿಸ್ಥಿತಿ, ಅವರು ಕ್ಯಾಶುವಲ್ ಲೇಬರ್ಸ್ಗಳು ಅದು ಇದು ಕಂಡಕ್ಟರ್ಗಳನ್ನ ತಗೊಂಡಿದ್ರಲ್ಲ ಕಾಂಟ್ರಾಕ್ಟು, ಅವ್ರ ಪರಿಸ್ಥಿತಿ ಹೆಂಗಿತ್ತು ಅಂತ ಇವತ್ತೇನೋ ಮಾತಾಡ್ತಾರಲ್ಲ, ನಾವು ಸ್ಟ್ರೈಕ್ ಹೋಗ್ಬಿಟ್ಟಿದ್ರೆ ಎಲ್ಲ ಮಾಡ್ಬಿಡ್ತಿದ್ದರಿ ಅಂತ. ನೀವು ಮಾಡ್ಬೇಕಾಗಿತ್ತು, ನಾವು ಬಿಡ್ಬೇಕಾಗಿತ್ತು. ಅವಾಗ ಆ ಡ್ಯಾಮೇಜು ನಿಮ್ಮ ಮನೆಯವರು ಹೆಂಗೆ ಶಾಪ ಹಾಕ್ತಿದ್ರು ಏನು ಎಲ್ಲ ಗೊತ್ತಾಗ್ತಿತ್ತು. ಮಾತಾಡೋದು ಬಹಳ ಸುಲಭ ಸರ್, ಅನುಭವ ಇರಬೇಕು. ಸರ್, ಈಗ ನಿಮ್ದು ಒಂದು ವಿಡಿಯೋ ಈಗ ಸಾರಿಗೆ ನಿಗಮದ ಕೆಲವೊಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಕೆಲವೊಂದು ವಿಡಿಯೋಗಳ ಜೊತೆ ಲಿಂಕ್ ಆಗಿ ಓಡ್ತಾ ಇದೆ. ಅಂದ್ರೆ ಏನಿದೆ 2021ರಲ್ಲಿ ಒಕ್ಕೂಟದ ಅವ್ರ ಜೊತೆ ಚಂದ್ರವ್ರ ಜೊತೆಯಲ್ಲಿ ಅಮೃತೇಶ್ ಅವರು ಇದ್ದು ಮಾತಾಡಿದ್ರು, ಸಾರಿಗೆ ನೌಕರು ಸರ್ಕಾರಿ ನೌಕರು ಆಗ್ಬೇಕು ಅನ್ನೋದ್ರ ಬಗ್ಗೆ ಭಾಷಣ ಮಾಡಿದ್ರು. ಅದರಲ್ಲಿ ಹಿಂಗೆಲ್ಲ ಹೇಳಿದ್ರ, ನೋಡ್ಕೊಳ್ಳಿ ನೀವು ಅಂತ ಹೇಳಿ ಒಂದಷ್ಟು ವಿಡಿಯೋ ಓಡ್ತಾ ಇದೆ. ಅದ್ರಲ್ಲಿ ತಾವು ಆ ವಿಡಿಯೋದಲ್ಲಿ ಹೇಳ್ತೀರಾ? ಒಂದು ಹೇಳ, ನಾನು ಎಲ್ಲೂ ಯಾವ ಸಂಘಟನೆಯಲ್ಲೂ ಸಹ ಭಾಷಣ ಮಾಡಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಅವ್ನು ಯಾವನ ಹೇಳ್ತಾನಲ್ಲ ಅವ್ನು ಕಾಲ್ ಸಂದಿ ನುಸ್ದು ಬಿಡ್ತೀನಿ. ಯಾವುದೋ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮುಂದೆ ನಾನು ಅವ್ರನ್ನ ಕರೆದು ಕೂರಿಸಿದ್ದಕ್ಕೆ, ಯಾರನ್ನ ಚಂದ್ರನ್ನ ಕರೆದು ಕೂರಿಸಿದ್ದಕ್ಕೆ ನಾನು ಹೋಗಿದ್ದೆ. ಯಾವುದನ್ನು ಎಲ್ಲೋ ಪ್ಯಾಚಪ್ ಮಾಡಿ ಎಡಿಟ್ ಮಾಡಿ ಹಾಕೋಂಥದ್ದು ಈ ಹನಿ ಟ್ರಾಪ್ಗಳಲ್ಲಿ ಮಾಡ್ತಾರಲ್ಲ ಅಂತ ಕೆಳಗ ಮಟ್ಟದನ್ನ ಮಾಡಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲಾದರೂ ಭಾಷಣ ಮಾಡಿ ಸರ್ಕಾರಿ ನೌಕರರು ಮಾಡಿದೆ. ಇದೇ ಚಂದ್ರಿಗೆ ನಾನು ಹೇಳಿದೆ, ಇದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ಬರ್ತದೆ. ಈಗ ನಾನು ಸೋಪ್ ಫ್ಯಾಕ್ಟ್ರಿ ಹೋರಾಟ ಮಾಡೋದು, GKW ಮಾಡೋದು, ಇದು ಕಾರ್ಮಿಕ ಸಂಘಟನೆಗಳದ್ದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಇದ್ರೊಳಗಡೆ ಬರ್ತದೆ. ಸ್ಪೆಷಲ್ ಆ್ಯಕ್ಟ್ ಇದೆ. ನೀವು ಜನರಿಗೆ ನಿಮ್ಮನ್ನೆಲ್ಲ ಸರ್ಕಾರಿ ನೌಕರರು ಮಾಡ್ತೀನಿ ಅಂತ ಹೇಳಿದ್ದು ಭಾಳ ದೊಡ್ಡ ತಪ್ಪು, ಅದು ಮಾಡಕ್ಕೆ ಹೋಗ್ಬೇಡಿ. ಇಲ್ಲ ಸರ್ ಎಲ್ಲ ಆಗೋಗ್ಬಿಡುತ್ತೆ ಸರ್, ನಾನು ಹಂಗೆ ಹೀಗೆ ಅಂತ ಅಂದರು. ಇದಾದ ಮೇಲೆ ದಾವಣಗೆರೆಯಲ್ಲಿ ಒಂದು ಭಾಷಣ ಮಾಡಿದ್ದೀನಿ, ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಬರಕ್ಕೆ ಹೇಳಿ. ದಾವಣಗೆರೆಯಲ್ಲಿ ನಾನು ಭಾಷಣ ಮಾಡಿದ್ರೆ 1.25 ಗಂಟೆ ಯಾರ್ಯಾರು ಏನೇನು ಎಲ್ಲರ ಹಣೆ ಬರ ನಾನು ಹೇಳಿದೆ. ದುಡುಕಿ ಹೋಗಬೇಡಿ. ನಿಮ್ಮ ಈ ನಾಯಕರುಗಳು ಮಾಡೋಂಥ ಸಣ್ಣ ತಪ್ಪುಗಳು ಯಾರ್ಯಾರ್ದೋ ಮನೆ ಹಾಳು ಮಾಡಿಬಿಡ್ತವೆ. ಆದರೆ ಇವರೇ ಹೇಳಿದ್ದಾರೆ ಅಂತ ಹಂಗೆಲ್ಲಾರು ಒಂದು ತುಣು ತೋರಿಸಿದ್ರೆ ನಾನು ನಾಳೆಯಿಂದ ಪ್ರಾಕ್ಟೀಸ್ ಬಿಟ್ಬಿಡ್ತೀನಿ. ನಾನು ಎಲ್ಲೂ ಸಹ ಅವರ ಸಂಘಟನೆಯನ್ನು ಉದ್ದೇಶಿಸಿ ಎಲ್ಲೂ ಮಾತಾಡಿಲ್ಲ. ದಾವಣಗೆರೆಯಲ್ಲಿ ಒಂದು ಸಭೆ ಕರೆದ್ರು, ಅವಾಗ ಹೋಗಿದ್ದೆ. ಇಲ್ಲಿ ಅವ್ರು ಸ್ಟ್ರೈಕ್ ಇದ್ದ ಜಾಗಕ್ಕೂ ಹೋಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ಅದು ಯಾವಾಗ ಈಗ ಕೆಲವೊಂದು ಬರ್ತಾವಲ್ಲ ಫೇಕ್ ಇದು ಅಂತ, ನಾನೇನು ಅದನ್ನ ಫೇಕ್ ಅಂತ ಹೇಳಲ್ಲ. ಹೌದು, ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ಗೆ ಈ ಚಂದ್ರು ಅವ್ರನ್ನ ಕರ್ಕೊಂಡೋಗಿ ಕೂರಿಸಿದ್ರು. ಸಾಯಂಕಾಲ ಏನೋ ಅರೆಸ್ಟ್ ಮಾಡಿ ನಾನು ಹೋಗಿ ಕೇಳಿದೆ, ಏನಪ್ಪ FIR ಹಾಕು, ಇಲ್ಲ ಅಂದ್ರೆ ಇದು ಕೊಡು. ಏನು ಯಾರೋ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು. ಪೊಲೀಸ್ ಸ್ಟೇಷನ್ ವ್ಯವಸ್ಥೆ ನಮಗೆ ಗೊತ್ತಿದೆ, ಬೆಂಗಳೂರಿನಲ್ಲಾಗಲಿ ಇಡೀ ಕರ್ನಾಟಕದಲ್ಲಿ ಪೊಲೀಸರು ಎಷ್ಟು ದಬ್ಬಾಳಿಕೆ ಮಾಡ್ತಾರೆ ಅಂತ ನನಗೂ ಗೊತ್ತಿದೆ. ನಾನು ಹೋಗಿ ವಾಯ್ಸ್ ಮಾಡಿದಾಗ ಸ್ವಲ್ಪ ಇದು ಮಾಡಿ ಆಮೇಲೆ ಅಲ್ಲಾರೋ ಒಬ್ರು ಇನ್ಸ್ಪೆಕ್ಟರ್ ಕೇಳ್ಬೇಕು, ಮಾಡು ನೀನೇ ಫೋನ್ ಮಾಡಿ ಕೇಳು ಅಂದ್ರೆ ಬಿಟ್ಕಳ್ಸೋರ್ನ ಅಂದ.
ಅಂದ್ರೆ ಅನಧಿಕೃತವಾಗಿ ಅರೆಸ್ಟ್ ಮಾಡಿದ್ರು ಅಷ್ಟೇ. ಓಕೆ. ಆ ತುಣುಕನ್ನ ತಗೊಂಬಂದು ಇದಕ್ಕೆ ಇಟ್ಕೊಂಡು ನಂದೇನೋ ಬೇಳೆ ಬೇಯಿಸ್ಕೊತೀನಿ ನಾನೇನೋ ಮಾಡ್ಕೊತೀನಿ ಅನ್ನೋದು ತಪ್ಪು. ಯಾಕೆಂದ್ರೆ ನಾವು ಅದೇ ಆಗ್ಲೂ ಹೇಳಿದ್ದು ಈಗಲೂ ಹೇಳ್ತೀನಿ, ನಿಮಗೆ ಬೇಕಾ ಕ್ಲಾರಿಫಿಕೇಶನ್ ಬರಪ್ಪ, ನನ್ನ ಆಫೀಸು 12 ಗಂಟೆ 1 ಗಂಟೆ ರಾತ್ರಿ ಒಳಗೆ ತೆಗೆದಿರ್ತದೆ, ಬಂದು ಕ್ಲಾರಿಫೈ ಮಾಡ್ಕೋಬೇಕಲ್ಲ. ನೀವು ಮಾತಾಡೋ ಮೊದಲು ಅದನ್ನ ಮಾಡ್ಕೊಂಡು ನೋಡ್ಕೊಂಡು ನೀವು ಮಾತಾಡಿದ್ರೆ ಆಗ್ತಿತ್ತಲ್ಲ. ಈಗ ನಂಗೆ ಡ್ಯಾಮೇಜ್ ಮಾಡಿದ್ದೀರಿ, ನಾನು ಡ್ಯಾಮೇಜ್ನ ಹೆಂಗೆ ತಗೋಬಹುದು ಅಂತನೂ ಗೊತ್ತಿದೆ, ಆದರೆ ಹೋಗ್ಲಿ ಬಿಡ್ತೀನಿ ಅಂತ ಹೇಳೋದಂಥದನ್ನು ತಿಳ್ಕೊಳಕ್ ಹೋಗಬೇಡಿ. ಇದು ನಮ್ಮ ಕಡೆಯಿಂದ ವಕೀಲರು ಒಬ್ಬರನ್ನ ಕೆಣಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರು ನಾವು ತೋರಿಸ್ಕೊಡ್ತೀವಿ. ಆದರೆ ಕಾರ್ಮಿಕ ಪಾಪ ಹೋಲಿ ಅಂತ ಹೇಳೋಂಥ ವ್ಯವಸ್ಥೆನೂ ಇದೆ. ಯಾಕೆಂದರೆ ನಾನು ಕಾನ್ಷಿಯಸ್ದಿಂದ ನಾನು ಅದರಲ್ಲಿ ವಕಾಲತ್ತಲ್ಲಿ ಸೈನ್ ಹಾಕಲಿಲ್ಲ. ನನ್ನ ವೃತ್ತಿ ಇದಕ್ಕೆ ನಾನು ಹಾಕ್ಲಿಕ್ಕೆ ಒಂದೇ ಒಂದು ವೇಳೆ ಎಲ್ಲರೂ ಹೇಳ್ತಾರೆ ಹೌದು ಅಮೃತೇಶ್ವರ ಮಗಳು ಹಾಕಿದ್ದು ಅಂತ. ಅವ್ರದ್ದು ವೃತ್ತಿ ಅವ್ರು ಬೇರೆ ರೀ, ನನ್ನ ವೃತ್ತಿ ನಂದು. ಆಯ್ತು ಸರ್, ನೀವು 5 ಲಕ್ಷ ನನಗೂ ಕೊಡಿ, ನಿಮ್ಮ ಅಪ್ಪನ ವಿರುದ್ಧವಾಗ್ಲೂ ನಾನು ಕೇಸ್ ಹಾಕ್ಕೊಡ್ತೀನಿ. ನನ್ನ ವೃತ್ತಿ ಜೀವನ. ನಿಮ್ಮ ಮನೇಲಿ ಪಾರ್ಟಿಷನ್ ಆಗಿಲ್ವಾ, ತಗೊಂಬನ್ನಿ, ಫೈಲ್ ತಂದು ಕೊಡಿ, ಹಾಕ್ತೀನಿ. ಮೇಡಮ್, ಸೊ ಈಗ ಒಟ್ಟಾರೆ ಟೋಟಲ್ ಆಗಿ ನಿಮ್ಮ ಪ್ರಕಾರ ಇದು ಈ ಕೇಸ್ ಮತ್ತೆ ಮುಂದೆ ಹೋಗುತ್ತಾ, ಇಲ್ಲಿ ಮುಗಿತಾ ಇದು ಮತ್ತೆ ಸ್ಟ್ರೈಕ್ ಅಂತ ಬಂದ್ರೆ ಮತ್ತೆ ಎಂಟ್ರಿ ಆಗ್ತೀರಾ ಹೇಗೆ? ಈ ಮತ್ತೆ ಸ್ಟ್ರೈಕ್ ಅಂತ ಬಂದ್ರೆ ಮತ್ತೆ ಯಾರು ಬಂದ್ರು ನಮ್ ಆಫೀಸ್ಗೆ ಅಂತ ಕೇಸ್ ಹಾಕ್ಬೇಕು ಅಂದ್ರೆ ಅವಾಗ ಮರ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಯಾರಾದ್ರೂ ಬಂದು ನಿಮ್ಮ ಹತ್ರ ಕ್ಲೈಂಟ್ ಆಗ್ಬೋದು, ಸೊ ನಿಮ್ದು ಎಲ್ಲಾ ರೀತಿ ದಟ್ ಇಸ್ ದ ವರ್ಕ್ ಪ್ರೊಫೆಷನಲ್ ಅಷ್ಟೇ. ಪ್ರೊಫೆಷನಲ್ ಆಗಿ ಏನ್ ಬರ್ತಿದ್ರು ಅದಕ್ಕೆ ಇವರ ಸಿದ್ಧತೆ ಇದೀರಾ. ಸೊ ನೌಕರರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗೋ ರೀತಿಯಲ್ಲಿ ಏನಾದ್ರು ಈ ಸಿಚುವೇಶನ್ ಬಂದಾಗ ಹೇಳ್ತೀರಾ ತಾವು? ಹೌದು, ಡೆಫಿನೆಟ್ಲಿ. ನನ್ಗೆ ಅದು ಏನು ನೌಕರ ಪರವಾಗಿ ಅವ್ರ ಅಡ್ವೊಕೇಟ್ ಆಕ್ಚುಲಿ ಕೇಳ್ಬೇಕಾಗಿದ್ದು, ಇಲ್ಲ ಸ್ವಾಮಿ ಇದ್ ಮಾಡಿ ಅದ್ ಮಾಡಿ, ಏನ್ ಟೈಮ್ ಫ್ರೇಮು ಸಮಥಿಂಗ್ ಅವ್ರ ಪರವಾಗಿ ಅದನ್ನ ನಾನೇ ಹೇಳ್ತಾ ಇದ್ದೀನಿ. ಬಿಕಾಸ್ ಏನೋ ಪಬ್ಲಿಕ್ಗೂ ಏನೋ ಮತ್ತೆ ರಿಪೀಟ್ ಇದೆ, ಸೇಮ್ ಸಿನಾರಿಯೋ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸೊ ಅವ್ರ ಪರವಾಗಿ ನೌಕರ ಪರವಾಗಿ ಮಾಡ್ಬೇಕು. ಏನು ಕೇಸು ಅಷ್ಟು ಲೇಬರ್ ಕೇಸಸ್ ಮಾಡಲ್ಲ, ಬಟ್ ಆದ್ರೂ ಏನಾದ್ರು ಆತರ ಇದ್ರೆ ನೋಡ್ಬೋದು. ಮೇಡಮ್, ಈಗ ಕೋರ್ಟ್ ಅಲ್ಲಿ ಸೊ ಈಗ ನಿಮ್ಮ ಅಪೋಸಿಟ್ ಲಾಯರ್ ಅಥವಾ ನಿಮ್ಮ ಅಪೋಸಿಟ್ ನೀವು ಯಾರಿಗೆಲ್ಲ ಅರ್ಜಿದಾರನಾಗಿ ಮಾಡ್ಕೊಂಡಿದ್ರಿ, ತಾವು ಪಾರ್ಟಿ ಮಾಡ್ಕೊಂಡಿದ್ರಿ, ಅವ್ರ ವಾದ ಹೆಂಗಿತ್ತು, ನಿಮ್ಮ ವಾದ ಹೆಂಗಿತ್ತು? ಯಾಕಂದ್ರೆ ನಾವು ಇಷ್ಟೊತ್ತು ಮಾತಾಡಿದ್ದೆಲ್ಲ ಮುಗಿದೋಗಿದೆ, ಇದನ್ನ ಮಾತಾಡಿದ್ ಮರ್ತು ಹೋಗಿದ್ದು ಅಂತ ಕ್ವಶನ್ ಅನ್ಕೊಳ್ಳಿ, ಅಥವಾ ಇದು ಫಸ್ಟ್ ಗೆ ಬರ್ಬೇಕಾಗಿತ್ತು ಅಥವಾ ಲಾಸ್ಟ್ ಅಲ್ಲಿ ಹೇಳ್ತಾ ಇರೋದು. ಸೊ ಹೆಂಗಿತ್ತು ಆ ವಾದ ವಿವಾದ ಡೀಟೇಲ್ ಆಗಿ ಹೇಳೋದಾದ್ರೆ? ನಮ್ದೇನಿತ್ತು ದಟ್ ಪಬ್ಲಿಕ್ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅದೇ ಫಸ್ಟ್ ಎಂಡ್. ಇಡೀ ಕರ್ನಾಟಕದಲ್ಲಿ ಸಾರಿಗೆ ಇಲ್ಲ, ಎಲ್ಲಿ ನಾರ್ತ್ ಇಂಡಿಯಾಲೆಲ್ಲ ಟ್ರೈನು ಇಸ್ ವೆರಿ ಇಂಪಾರ್ಟೆಂಟು, ಅದೇ ಮೇನು ಅಂತಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ KSRTC ಬಸ್ಗಳು ಓಡದಿದ್ರೆ ಹೆಂಗೆ ಎಲ್ಲರೂ ಜನರು ಹೊಟ್ಟೋಗ್ತಾರೆ, ಅವ್ರಿಗೇನು ಕೆಲಸ ಅಲ್ಲಿ ಇಲ್ಲಿ ನಡೆಯಕ್ಕಾಗಲ್ಲ, ಹೋಗಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ ಅನ್ನೋ ಮೇನ್ ಕಂಟೆನ್ಷನ್ ಒಂದಿತ್ತು. ಅದು ಬಿಟ್ರೆ ಏನೋ ಸ್ಟೇಟ್ ಇದ್ರು, ಯಾರು ಸ್ಟೇಟ್ ಅವರು ಗೌರ್ಮೆಂಟ್ ಪರವಾಗಿ ಒಬ್ರು ಅಡ್ವೊಕೇಟ್ ಇದ್ರು, ಮತ್ತೆ ಗೌರ್ಮೆಂಟ್ ಪರವಾಗಿ ಒಬ್ರು, ಎಲ್ಲ ನಿಗಮ ಸಾರಿಗೆಗಳ ಪರವಾಗಿ ಒಬ್ರು, KSRTC, KKRTC, NWPRTC ಅಂಡ್ BMTC. ಸೊ ಅವ್ರ ಪರವಾಗಿ ಒಬ್ರು, ಇಲ್ಲ ಅವ್ರ ಪರವಾಗಿ ಎಲ್ಲ ಒಬ್ರೆ. ಅಂಡ್ ದೆನ್ ಲೇಟರ್ ಲೇಬರ್ ಯೂನಿಯನ್ಸ್ಗೆ ಅದು JSC ಕಮಿಟಿ ಇದೆಯಲ್ಲ, ಅವ್ರ ಪರವಾಗಿ ಒಬ್ರು ಅಡ್ವೊಕೇಟ್. ಸೊ ಫಸ್ಟ್ ಗವರ್ಮೆಂಟ್ ಮತ್ತೆ KSRTC ಅವ್ರದ್ದು ಏನ್ ಸೇಮ್ ಕಂಟೆನ್ಷನ್ ಇಲ್ಲ, ಲೇಬರ್ ಕಮಿಷನ್ ಅದೇನೋ ಕನ್ಸಿಲಿಯೇಷನ್ ಕರೆದಿದೀವಿ, ಕನ್ಸಿಲಿಯೇಷನ್ ನಾವು ಮಾತಾಡ್ಕೊಂತೀವಿ, ಅದ್ ಏನಾಗುತ್ತೆ ಹಂಗೆ ಆಗ್ಲಿ ಅಂತ ಅವ್ರದ್ದು ಮೇನ್ ಕಂಟೆನ್ಷನ್ ಇದ್ದಿದ್ದು. ನಮ್ದಿದ್ದು ಹಿಂಗೆ ಕರೆ ಕೊಟ್ಟಿದ್ದಾರೆ, ಇನ್ನೇನು ಏನೋ ಸ್ಟ್ರೈಕ್ ಹೋಗ್ತಾರೆ, ಸೊ ಅದ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ, ಅದ್ರ ಮೇಲೆ ಒಂದ್ ಸ್ವಲ್ಪ ತಡೆ ಹಿಡಬೇಕು. ಅದಾದ್ಮೇಲೆ ಅವ್ರೇನ್ ಕನ್ಸಿಲಿಯೇಷನ್ ಮಾಡ್ಲಿ, ಅದ್ ಕನ್ಸಿಲಿಯೇಷನ್ ಮಾಡೋದ್ ಬೇಗ ಮಾಡಿ ಮುಗಿಸ್ಲಿ ಅಂತ. ಬೇಗ ಮಾಡಿ ಮುಗಿಸ್ಲಿ ಅಂತ. ಜಂಟಿ ಕ್ರಿಯಾ ಸಮಿತಿ ಕಡೆ ಬಂದಂತ ವಕೀಲರ ವಾದ ಏನಿತ್ತು? ಅವ್ರದ್ದು ವಾದ ಫಸ್ಟ್ ಡೇ ಬಂದಾಗ ಏನೋ ನಾವು ಬರೀ ಒಂದೇ ಒಂದು ಯಾವುದು ಯೂನಿಯನ್ಗೆ ಅಪಿಯರ್ ಆಗ್ತೀನಿ, ಇವ್ರು ಜಂಟಿ ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ಮಾಡಿರೋದು ಎಲ್ಲ 5-6 ಸಂಘಟನೆಗಳನ್ನ ಒಟ್ಟಿಗೆ ಹಾಕಿದ್ದಾರೆ. ಬಟ್ ವಕಾಲತ್ ಕೊಟ್ಟಿರೋದು ಏನು ಕಾಪಿ ಕೊಟ್ಟಿರೋದು ಬರೀ ಒಂದೇ ಒಂದು ಇದಕ್ಕೆ. ಸೊ ನಾವು ಒಬ್ಬರಿಗೆ ಅಪಿಯರ್ ಆಗೋದು, ಇನ್ ಮಿಕ್ಕಿದವ್ರಿಗೆ ಸರ್ವ್ ಮಾಡಿ ಬನ್ನಿ ಅನ್ನೋ ಒಂದು ಫಸ್ಟ್ ಕಂಟೆನ್ಷನ್, ಅದು ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಆಯ್ತಾ? ಸೊ ಅದಕ್ಕೆ ಕೋರ್ಟ್ ಏನಂತೂ ಆಯ್ತು, ಇನ್ನು ಒಂದ್ ದಿನ ಬಿಟ್ಟು ಸ್ಟೇ ಇರ್ಲಿ, ಇಂಟ್ರಿಮ್ ಸ್ಟೇ ಇರ್ಲಿ, ಮುಷ್ಕರಕ್ಕೆ ತಡೆ ಇರ್ಲಿ,
ಅದ್ ಬಿಟ್ಟು ಇನ್ನ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಹಾಕೊಳ್ಳೋಣ, ಹೆಂಗು 7ನೇ ತಾರೀಕು ಅಲ್ಲಿ ಕನ್ಸಿಲಿಯೇಷನ್ ಮೀಟಿಂಗ್ ಅಂತ ಗೌರ್ಮೆಂಟ್ ಸಬ್ಮಿಟ್ ಮಾಡಿದ್ರು. ಆ ಮಧ್ಯದಲ್ಲಿ ಹೋಗಿ ನಾನು AITC ಆಫೀಸ್ಗೆ ಎಲ್ಲಾರ್ದು ಯಾರ್ದು ನಂಬರ್ಸ್ ಇಲ್ಲ ಏನಿಲ್ಲ, ಆಯ್ತು ನಂಬರ್ಸ್ ಹೆಂಗಾರು ಮಾಡಿ ಸಿಕ್ಕಿ ಅವ್ರದ್ದು ಅಡ್ರೆಸ್ಗಳಿಲ್ಲ, ಎಲ್ಲಾರು ಆಮೇಲೆ ಅಂದ್ರು ಇಲ್ಲ AITC ಆಫೀಸಲ್ಲೇ ಕೊಟ್ಬಿಡಿ ಫೈಲ್ಸ್ ಅಂತ. ಅಲ್ಲೇ ಹೋಗಿ ಕಾಪಿ ಸರ್ವ್ ಮಾಡಿ ಸರ್ನೆಲ್ಲ ಮಾತಾಡಿಸಿ, ಅನಂತ ಸುಬ್ರಾಯ್ ಸರ್ನ ಮತ್ತೆ ರೇವಪ್ಪ ಸರ್ನ ಜಯದೇವ ಅರಸ್ ಸರ್ನ ಎಲ್ಲಾರ್ನು ಮಾತಾಡಿಸಿ, ಇಲ್ಲ ಹಿಂಗೆ ಕಾಪಿ ಇದೆ ಅಂತ ಎಲ್ಲಾರ್ಗು ಒಬ್ರೊಬ್ರಿಗೂ ಒಂದೊಂದು ಕಾಪಿ, ಒಟ್ಟು 5 ಕಾಪಿಗಳು ಕೊಟ್ಟು, ಸೊ 6 ಜನ ಟೋಟಲ್ ಅವ್ರಿಗೆಲ್ಲ ಕೊಟ್ಟು ಮತ್ ಬಂದಿದ್ದು. ಅದ್ರ ನೆಕ್ಸ್ಟ್ ಡೇ 7ನೇ ತಾರೀಕು 7ನೇ ತಾರೀಕು ಅವತ್ತಿನ ದಿನದಲ್ಲಿ ಅವ್ರೇನ್ ಹೇಳಿದ್ರು, ಅವ್ರೊಂದು ರೆಸೊಲ್ಯೂಷನ್ ಹಾಕಿದ್ರು ದಟ್ ನಾವು ಮುಷ್ಕರ ನಿಲ್ಸಿದೀವಿ ಅಂತ. ಆಯ್ತು ಒಳ್ಳೇದು, ಯಾರು ಮೇಲ್ಗಡೆ ಇದ್ದು ಸಾಹೇಬ್ರು ಅದಂದ್ರು, ಆಯ್ತು ಮುಷ್ಕರ ನಿಲ್ಸಿದ್ರೆ ಮತ್ತೆ ಮುಗೀತಲ್ವಾ, ಈ ಕೇಸ್ ಇಲ್ಲ ಅಲ್ವಾ, ಅಷ್ಟೇ ಆಯ್ತಲ್ವಾ ಅಂತ. ನಾವ್ ಅವಾಗ ಹೇಳಿದ್ದು ಇಲ್ಲ, ಈ ಟೈಮ್ ಫ್ರೇಮ್ ಅಲ್ಲಿ ಇವಾಗ ಮುಷ್ಕರ ಇವಾಗ ಸದ್ಯಕ್ಕೆ ನಿಂತಿದೆ, ಬಟ್ ಇವಾಗ ಮತ್ತೆ ಏನು ಗೌರ್ಮೆಂಟ್ ಇವಾಗ ಏನ್ ಕನ್ಸಿಲಿಯೇಷನ್ ಮಾತುಕತೆ ಅಂತ ಇದ್ದಾರೆ ದ ಲೇಬರ್ ಡಿಪಾರ್ಟ್ಮೆಂಟ್ ಜೊತೆ, ಅದನ್ನ ಮತ್ತೆ ಏನು ಅಲ್ಲಿ ಏನು ಫ್ರೂಟ್ಫುಲ್ ಆಗ್ಲಿಲ್ಲ, ಅಲ್ಲಿ ಏನು ಉಪಯೋಗ ಆಗ್ಲಿಲ್ಲ, ಅಲ್ಲಿ ಏನು ಕನ್ಸೆನ್ಸಸ್ ಒಂದು ರೆಸೊಲ್ಯೂಷನ್ ಬರ್ಲಿಲ್ಲ ಅಂದ್ರೆ ಮತ್ತೆ ಮುಷ್ಕರ ಅಂತ ಮತ್ತೆ ಆಗುತ್ತೆ ಸ್ವಾಮಿ. ಸೊ ಅದಕ್ಕೆ ಏನು ಗೌರ್ಮೆಂಟ್ ಮಾತುಕತೆ ಅಂತ ಮಾಡ್ಬೇಕು ಅಂತಾರೆ, ಅದೊಂದು ಟೈಮ್ ಫ್ರೇಮ್ ಅಲ್ಲಿ ಆಗ್ಲಿ, ಲೆಟ್ ದಮ್ ರಿಸಾಲ್ವ್, ಬೇಗ ಮಾಡಿ ಮುಗಿಸ್ಲಿ ಅಕಾರ್ಡಿಂಗ್ ಟು ದ ಏನು ಅವ್ರ ಸ್ಟ್ಯಾಚ್ಯುಟರಿ ಪ್ರಕಾರ ಹೆಂಗ್ ಮಾಡ್ಬೇಕು ಅದು ಬೇಗ ಮಾಡಿ ಮುಗಿಸ್ಲಿ ಅನ್ನೋ ಒಂದು ಟೈಮ್ ಫ್ರೇಮ್ ಮಾಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಇದೇ ರಿಕ್ವೆಸ್ಟ್ ನ ಅಪೋಸಿಟ್ ಲಾಯರ್ ಮಾಡಿದ್ರ? ಇಲ್ಲ ಮಾಡಿಲ್ಲ, ನಾವೊಂದು 4-5 ಸಲ ಮಾಡಿದ್ವಿ, ಅದಾದ್ಮೇಲೆ ನಾವೇ ಅಲ್ಲಿ ನೋಡ್ಬೇಕಾಯ್ತು. ಸೊ ಅದಾದ್ಮೇಲೆ ಒಂದ್ ಲಾಸ್ಟ್ ವರ್ಡ್ ಟೈಮ್ ಫ್ರೇಮ್ ಅಂದ್ರು, ಬಟ್ ಅಷ್ಟೊತ್ತಿಗೆ ಆರ್ಡರ್ ಮಾಡಿದ್ರು ದಟ್ ಇಲ್ಲ, ದಿಸ್ ಮ್ಯಾಟರ್ ಇಸ್ ಡಿಸ್ಪೋಸ್ಡ್ ಆಫ್ ಆಸ್ ದ ಸ್ಟ್ರೈಕ್ ಇಸ್ ಕಾಲ್ಡ್ ಆಫ್ ಅಂತ. ಸ್ಟ್ರೈಕ್ ನಿಲ್ಸೋದಕ್ಕೆ ಮಾತ್ರ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಸೊ ಒಂದು ಟೈಮ್ ಫ್ರೇಮ್ ಒಳಗಡೆ ನೀವು ಅಥವಾ ಒಂದು ಇತ್ತಿಷ್ಟು ದಿನ ಒಳಗಡೆ ಮಾಡಿ ಅಂತ ಸರ್ಕಾರಕ್ಕಾಗ್ಲಿ ಅಥವಾ ಮ್ಯಾನೇಜ್ಮೆಂಟ್ ಆಗ್ಲಿ ಏನು ಹೇಳಿಲ್ಲ. ಅವ್ರು ಅಕಾರ್ಡಿಂಗ್ ಟು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಏನ್ ಆಗ್ಬೇಕು ಪ್ರೊಸೀಜರ್ ಅದ್ರ ಪ್ರಕಾರ ನಡ್ಸ್ಕೊಂಡು ಹೋಗಿ ಅಂತ ಅಷ್ಟೇ. ಈಗ ಎಕ್ಸಾಂಪಲ್ ಕಾರ್ಮಿಕ ಇಲಾಖೆ ಅದು ಕಾರ್ಮಿಕ ಆಯುಕ್ತರ ಮುಂದೆ ಏನಿದು ಸಂಧಾನ ಸಭೆ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ವಿಫಲ ಆಯ್ತು ಅಂದ್ರೆ, ಸರ್ ನಾನು ಈ ಪ್ರಶ್ನೆ ನಿಮಗೆ ಕೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ನಿಮ್ದು ಸುದೀರ್ಘವಾದ ಅನುಭವ, ಸುದೀರ್ಘವಾದ ಹೋರಾಟ, ನಿಮಗೆ ಸುಮಾರು ಅಲ್ಲಿ ಕನ್ಸಲ್ಟೇಷನ್ ಮಾಡಿರ್ತೀರಾ, ಸಂಧಾನ ಸಭೆ ಮಾಡಿರ್ತೀರಾ. ಈ ಸಾರಿಗೆ ನೌಕರರ ಸಮಸ್ಯೆ ಕಾರ್ಮಿಕ ಇಲಾಖೆ ಆಯುಕ್ತ ಮುಂದೆ ಮತ್ತೆ ಬರ್ತಾ ಇದೆ 28ಕ್ಕೆ, ಅಲ್ಲೂ ಸಂಧಾನ ಸಫಲ ಆಗದೆ ವಿಫಲ ಆಯ್ತು ಅಂದ್ರೆ ವಾಟ್ ನೆಕ್ಸ್ಟ್, ಏನಾಗಬಹುದು? 100% ಹೇಳ್ತೀನಿ, ಅಲ್ಲಿ ವಿಫಲ ಆಗುತ್ತೆ. ಓಕೆ, ಹೇಗೆ ಹೇಳ್ತಾರೆ? ಲೇಬರ್ ಕಮಿಷನರ್ ಏನ್ ದೊಡ್ಡ ಮೇಲಿಂದ ಇಳಿದು ಬಂತವ್ರ ಅಂತವ್ರ ತಿಳ್ಕೊಳಕ್ ಹೋಗ್ಬೇಡಿ. ಇವನ್ CM ಮುಂದೆನೆ ಕಾರ್ಮಿಕ ಸಂಘಟನೆಗಳು ಮಂಡಿ ಕೂರ್ಲಿಲ್ಲ. ಹೌದು, ದಟ್ ಈಸ್ ಟ್ರೂ. ನಾನು ಯಾಕಂದ್ರೆ ಆಸ್ ಎ ಟ್ರೇಡ್ ಯೂನಿಯನಿಸ್ಟ್ ಆಗಿ ನಾನು ಹೇಳ್ತೀನಿ, ನಿಮ್ಮ ಬೇಡಿಕೆಗಳನ್ನ ಇಲ್ಲಿ ಬಿಟ್ರಿ ಅಲ್ಲೆಲ್ಲ ದೇವಲೋಕಕ್ಕೆ ಹೋದಂಗೆ CM ಅವರ ಸಭೆಯಲ್ಲಿ ಕೂತ್ಕೊಂಡು ಮಾತಾಡಿದ್ರಿ, ಅದು ಬಿಡ್ರಿ 14 ತಿಂಗಳ ಸಂಬಳ ತಗೋರಿ. ಯಾವ 14 ತಿಂಗಳ ಸಂಬಳ? ಇವೆಲ್ಲ ಸರ್ಕಾರಗಳೇನ್ರಿ ನಿಜವಾಗ್ಲು? 38 ತಿಂಗಳು ಸಂಬಳ ಕೊಡ್ಬೇಕಾದ್ರೆ ನೀವು ಚೌಕಾಸಿ ಮಾಡ್ತೀರಾ ತರಕಾರಿ ವ್ಯಾಪಾರನ? ಪಾಪ ಅವ್ನು ದುಡ್ದಿಲ್ವಾ? ಅವನ ಅರಿಯರ್ಸ್ ಕೊಡೋದು ಬೇಡವಾ? ಯೋಚನೆ ಮಾಡಿ. 38 ತಿಂಗಳಲ್ಲಿ ಆಯ್ತು, ವಿನ್ ವಿನ್ ಸಿಚುವೇಶನ್ ಕೂತ್ಕೊಂಡು ಮಾತಾಡೋಣ, ಒಂದು ತಿಂಗಳು, ಒಂದು 2-3 ತಿಂಗಳು ಬಿಟ್ಕೊಡ್ರಿ, ನಾವು ಒಂದಷ್ಟು ಉಳ್ಕೊತೀವಿ ಅಂತ ಹೇಳೋಂಥ ವ್ಯವಸ್ಥೆ ಇರಬೇಕಾಗಿತ್ತು. ನೀವು ಈ ಕಡೆ ಒಂದು ಕಡೆ ಹೆಣ್ಮಕ್ಳಿಗೆ ಫ್ರೀ ಅಂತ ಬಿಟ್ರಲ್ಲ, 2400 ಕೋಟಿ. ನಾನು ಅನೌನ್ಸ್ಬರ್ ಹತ್ರ ಮಾತಾಡಿ, ಇಲ್ಲ ಅಮೃತೇಶ್ ಅದು 3100 ಕೋಟಿ ಕೊಡಬೇಕು, ಮುಚ್ಕೊಂಡು ಅಷ್ಟು ದುಡ್ಡು ಟ್ರಾನ್ಸ್ಫರ್ ಮಾಡಿ. ಯಾಕೆ ಇವರು ಕಾರ್ಮಿಕರು ಸ್ಟ್ರೈಕ್ ಹೋಗ್ತಾರೆ? 10 ಜನಕ್ಕೆ ಗೊತ್ತಾಗಬೇಕಿದು. ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಎಲ್ಲ ಬಸ್ಗಳಲ್ಲಿ ಹೆಣ್ಮಕ್ಳಿಗೆ ಫ್ರೀ ಅಂತ ಬಿಟ್ಟಿದಾರಲ್ಲ, ಫ್ರೀ ಅಂತ ಬಿಟ್ಟಿದ್ರೆ ನಾನು ಹೇಳೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಯಾರಿಗೂ ಟಿಕೆಟ್ ಕೊಡ್ತಿರ್ಲಿಲ್ಲ. ಆದ್ರೆ ಆಧಾರ್ ಕಾರ್ಡ್ ತೋರಿಸಿದ್ಮೇಲೆ ನಿಮ್ಗೊಂದು ಟಿಕೆಟ್ ಹರಿತಾರೆ, ಹೌದಾ? ಅದ್ರಲ್ಲಿ ಏನಂತ ಇದೆ ಸ್ಪೆಸಿಫಿಕ್ ಆಗಿ ಹೋಗಿ ನೋಡಿ, ಉಚಿತ ಪ್ರಯಾಣ ಅವೆಲ್ಲವೂ ಅಕೌಂಟ್ ಆಗುತ್ತೆ. ಈ ತಿಂಗಳಲ್ಲಿ ಇಷ್ಟು ಉಚಿತ ಪ್ರಯಾಣ ಆಗಿದೆ, ಈ ಉಚಿತ ಪ್ರಯಾಣಕ್ಕೆ ನೀವು ದುಡ್ಡು ಕಳಿಸ್ಕೊಡ್ರಿ ಅಂತ ಯಾರೋ ಸರ್ಕಾರದವರು. ಇವ್ರು ಏನ್ ಮಾಡಿದ್ರು, ನಂದು ಈ ಚುನಾವಣೆ ಇದಕ್ ಬರ್ತದೆ, ನನ್ನ ಬೇಳೆ ಬೇಯಿಸ್ಕೋಬೇಕು ರೀ. ನಿಜವಾಗ್ಲೂ ನಾನು ಒಂದು ಆ ವಿಚಾರದಲ್ಲಿ ಹೇಳ್ತೀನಿ. ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಯಾವುದೋ ಒಂದು ಡಯಾಸ್ ಅಲ್ಲೇ ಹೇಳಿದೆ, ನಮ್ಮ ಆಟೋ ರಿಕ್ಷಾ ಚಾಲಕರ ಇದ್ರೊಳಗಡೆ, ಸ್ವಾಮಿ ನೀವು ಕೊಡಿ, ಹಳ್ಳಿ ಅವ್ರಿಗೆ ಕೊಡಿ, BPL ಕಾರ್ಡ್ ಅವ್ರಿಗೆ ಕೊಡಿ, ಗಾರ್ಮೆಂಟ್ ವರ್ಕರ್ಸಿಗೆ ಕೊಡಿ, ಯಾವ್ಯಾವ ಉದ್ಯೋಗಿಗಳು ಕಾರ್ಮಿಕರು ಸಂಘಟನೆಗಳಿದೆ ಅಲ್ಲಿ ಕೊಡಿ. ನೀವು ಇವತ್ತು ಎಲ್ಲಾ ಹೆಣ್ಮಕ್ಳಿಗೆ ಅದ್ಯಾವ ಭಾಷಣದ ಅವರು ಹೇಳ್ತಿದ್ರು, ನಿನಗೂ ಫ್ರೀ ಕಣೆಯ, ನಿನಗೂ ಫ್ರೀ ಅಂತ. ಅದಲ್ಲ, ಇವತ್ತು ನಿಮಗೆ
ಸಬ್ ಇನ್ಸ್ಪೆಕ್ಟರ್ ಹೆಂಡತಿ ಸಮೇತ ಫ್ರೀ ಅಂತ ಬರ್ತಾರೆ. ಓಕೆ ಹೌದಾ? ಡಿ ಸಿ ಹೆಂಡತಿನೂ ಸಮೇತ ಬರ್ತಾಳೆ. ಅವರು ಅಫೋರ್ಡ್ ಮಾಡೋಷ್ಟು ಕೆಪಾಸಿಟಿ ಇದೆ ರೀ ಅವ್ರಿಗೆ, ಹೆಣ್ಮಕ್ಳಿಗೆ ನೀವು ಹೇಳೋದು ಪರಿಶೀಲನೆ ಮಾಡಬೇಕು ಇನ್ನೊಂದ್ಸರಿ ಅಂತ. ಮಾಡೋಷ್ಟು ಯೋಚನೆ ಇಲ್ವಾ? ಓಕೆ ಸರ್, ಈಗ ಇನ್ನೊಂದು ಅವ್ರಿಗೆ ಒಳಗಡೆ ಗುಟ್ಟಲ್ಲಿ ಆಫ್ ದಿ ಕ್ಯಾಮ್ರಾ, ಹೌದ್ರಿ ದುಡ್ಡಿಲ್ಲ ಏನ್ ಮಾಡೋದ್ರಿ, ಎಲ್ಲಾ ಕಡೆನೂ ಆಫ್ ದಿ ಕ್ಯಾಮ್ರಾ ಇಲ್ಲ ಎಂತ ಅದು ಇನ್ನೊಂದು ಆಂಟಿ ಚೇಂಬರ್ ಹೇಳ್ತಾರೆ ಇವರು. ಹೌದು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ. ಇವ್ರಿಗೆ 2,400 ಕೋಟಿ ನೀವು ಬಾಕಿ ಇಟ್ಕೊಂಡು ಬಸ್ ಓಡಿಸು ಅಂದ್ರೆ ಕೊಡ್ಬೇಕಾಯ್ತು ಅರಿಯರ್ಸ್ ಕೊಡ್ದೇನೆ. ಈ ಮೂಲಕ್ಕೆ ಹೋಗೇ ಇಲ್ಲ ಇವರು. ಓಕೆ ಸರ್, ಮೂಲಕ್ಕೆ ಹೋಗಿಲ್ಲ ಒಪ್ಕೋತೀವಿ. ಆದ್ರೆ ನೀವು ಈ ATC ಮುಖಾಂತರ ಸಾರಿಗೆ ನಿಗಮಗಳಲ್ಲಿ ಹೋರಾಟ ಸುಮಾರು ವರ್ಷದಿಂದ ಮಾಡ್ಕೊಂಡಿದ್ದೀರಾ. ಸುದೀರ್ಘ 30 ವರ್ಷ ಪ್ಲಸ್ ನಿಮ್ದು ಹೋರಾಟ ಇದೆ. ಪ್ರತಿ ಅಗ್ರಿಮೆಂಟ್ ಬಂದಾಗ, ಪ್ರತಿ ವೇತನ ಒಪ್ಪಂದ ಬಂದಾಗಲೂ ಕೂಡ ಇದೇ ರೀತಿ ಹೋರಾಟಗಳು ಮುಸ್ಕೊಂಡು ಆಗ್ತಾ ಇದೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಇಲ್ವಾ ಸರ್? ಪರ್ಮನೆಂಟ್ ಸೊಲ್ಯೂಷನ್ ವೆರಿ ಈಸಿ ಸರ್. ಹೇಗೆ? ಸಂಘಟನೆ ಗಟ್ಟಿ ಇರಬೇಕು. ಇವ್ರಿಗೆ ಏನಂತ ಹೇಳಿದ್ರೆ ಅದ್ರಲ್ಲೂ ಹೇಳ್ಬಿಡ್ತೀನಿ, ಈ ರೆಡ್ ಫ್ಲಾಗ್ನ ಕಂಡ್ರಾಗಲ್ಲ ಯಾವ ಸರ್ಕಾರಕ್ಕೂ. ಓಕೆ, ಕಮ್ಯುನಿಸ್ಟ್ ಪಾರ್ಟಿಯ AITC ಅಂತವನು, CITU ಅಂತವನು, ಇಲ್ಲ ಲೆಫ್ಟ್ ವಿಂಗ್ನವನು ಕಂಡ್ರಾಗಲ್ಲ. ಬಹಳ ವರ್ಷಗಳ ನಂತರ ಹೊರಗೆ ಏನು ಅನಂತ ಸುಬ್ರಾವ್ ಅವರೆಲ್ಲ ನಾವೆಲ್ಲ ಸೇರಿ ಕಟ್ಟಿದ್ದು ಯಾವುದು AITCನ KSRTC ಒಳಗಡೆ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ನ ಸ್ಥಾಪನೆ ಮಾಡಿದು. ಅದ್ರ ಹಿಂದಿನ ಕಾಲಘಟ್ಟದಲ್ಲಿ ನೋಡ್ಕೊಂಡ್ ಬನ್ನಿ, ಸರ್ಕಾರದ ಕಾಲ್ ನಿಕ್ಕುವಂತಹ ಒಂದು ಯೂನಿಯನ್, ಅವ್ರದೇ ಬಂಟ ಯೂನಿಯನ್ ಇರ್ತದಲ್ಲಿ. ಓಕೆ, ನಿಮಗೆ ನೇರವಾಗಿ ಹೇಳ್ತೀನಿ, ಹೋಗಿ KEB ಯೂನಿಯನ್ ನೋಡ್ಕೊಬರ್ರಿ. ಓಕೆ. ಅಲ್ಲ ನೀವುಗಳಂತ ಇದ್ದಾಗಲೂ ಇತ್ತಲ್ಲ ಇಷ್ಟೆಲ್ಲ ನಿಮ್ಗೆ ಅವಾಗ ಅಲ್ಲಿಗೆ ಹೇಳಿದ್ದು ನಾನು ನಿಮಗೆ. ಇವತ್ತು ಇವರು ಅಖಿಲ ಕರ್ನಾಟಕ ರಸ್ತೆ ಸಾರಿಗೆ ಮಹಾಮಂಡಳಿಗೆ ಒಂದು ಲೆಟರ್ ಇದೆ, ನಾನು ಅದನ್ನೇ ಓದ್ತಾ ಇದ್ದೆ. ಅವ್ರು ಬಹಳ ಚೆನ್ನಾಗಿ ಎಷ್ಟು 4 ವರ್ಷಕ್ಕೆ ಹೇಗೆ ನಡೀತಿತ್ತು ಅಂತ. ಈ ಮಧ್ಯದಲ್ಲಿ ನೀವು ಹೇಳ್ದಂಗೆನೆ ಒಂದು 5-6 ಯೂನಿಯನ್, INTUC, CITU, AITC ಮತ್ತೆ ಇನ್ನೊಂದು BMS ಅವರು ಎಲ್ಲರೂ ಬಂದ್ಬಿಟ್ರು. ನಮ್ಮೊಟ್ಟಿಗೆ ಮಾತಾಡ್ರಿ. ಅವಾಗ ಯಾವ ಸಂಘಟನೆಯನ್ನ ನಾವು ಮಾನ್ಯತೆ ಮಾಡಬೇಕು ಅಂತ ಚುನಾವಣೆ ನಡೀತು. ಓಕೆ, ಅರ್ಥ ಮಾಡ್ಕೊಳ್ಳಿ. ಇದು ಅವ್ರು ಯಾರೋ ಈಗ ಹೇಳ್ತಾರಲ್ಲ, ಅವ್ರು ಯಾವ್ದು ಚುನಾವಣೆಯಲ್ಲಿ ಅದು ಭಾಗವಹಿಸಿಲ್ಲ. ನಾನು 4-5 ಚುನಾವಣೆಗಳನ್ನ ನಾನು ನೋಡಿದ್ದೀನಿ. ಓಕೆ, ಸಾರಿಗೆ ಸಂಸ್ಥೆ 4 ಚುನಾವಣೆ ನೋಡಿದಿರಾ? ತಕ್ಕಡಿ ಯೂನಿಯನ್ನು, ಇನ್ನೊಂದು ಅವ್ರದ್ದೇನೋ ಇನ್ನೊಂದು ಯೂನಿಯನ್ನು, ಎಲ್ಲಾ ಯೂನಿಯನ್ಗಳು ಇಡೀ ರಾಜ್ಯದಲ್ಲಿ ಯಾವ ಸಂಘಟನೆಯನ್ನ ಮಾನ್ಯತೆ ಮಾಡಬೇಕು ಅಂತ ಲೇಬರ್ ಡಿಪಾರ್ಟ್ಮೆಂಟ್ ಅವರು ವೋಟಿಂಗ್ ಹಾಕಿದ್ರು. ಆಗ AITCಯ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಮಾನ್ಯತೆ ಪಡೀತು. ಅದಾದ್ಮೇಲೆ ಇವತ್ತರೆಗೂ ಎಲೆಕ್ಷನ್ ಆಗ್ಲಿಲ್ಲ. ಯಾಕೆ? ಮಾಡಕ್ ಹೇಳಿ, ಹೋಗಿ ತಾಕತ್ತಿದ್ರೆ ಮಾಡಕ್ ಹೇಳಿ ಸರ್ಕಾರಕ್ಕೆ. ಅದನ್ನ ಅವ್ರು ಕೇಳ್ಬೇಕು. ಇದು ನೀವೇನು ಪಾಯಿಂಟ್ ಬ್ಲಾಂಕ್ ಕೇಳ್ತೀರಾ, ಪಾಯಿಂಟ್ ಬ್ಲಾಂಕ್ ಅಲ್ಲೇ ಉತ್ತರ ಕೊಡ್ತೀನಿ ನಾನು. ಅಂದ್ರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಲೈವ್ ಆಗಿದೆ ಇವತ್ತು. ಹಾಗಾದ್ರೆ INTC ಅಂತವ್ರು ಸರ್ಕಾರದಲ್ಲಿ ಚುನಾವಣೆ ಮಾಡಿಸ್ರಿ ಅಂತ ಹೇಳಿ, CIT ಅವ್ರು ಹೇಳಿ, AITC ಅವ್ರು ಹೇಳಿ, ಯಾರಿಗೂ ಬೇಕಾಗಿಲ್ಲ ಅಂದ್ರೆ BBMPಲಿ ಎಲೆಕ್ಷನ್ ಆಗದ್ ಬೇಕಾಗಿಲ್ವಲ್ಲ. ಯಾವ ಬೆಂಗಳೂರಿನ 24-28 MLAಗಳಿಗೆ ಬೇಕಾಗಿಲ್ಲ ನೋಡಿ. ಹಾಗೇನೆ ಇದು ಸಹ ನಡೀಲಿ. ಇವತ್ತು ಬೇಕಾದ್ರೆ ನಾನು ಹೇಳ್ತೀನಿ, ನಾನು ಪುನಃ ಫೀಲ್ಡ್ ಇಳಿತೀನಿ, ಮತ್ತೆ ವಾಪಸ್ ಕಮ್ಯುನಿಸ್ಟ್ ಹೋರಾಟಕ್ಕೆ ಬಂದೇ ಬರ್ತೀನಿ. ಯಾಕೆ ಅಂತ ಹೇಳಿದ್ರೆ ಬರ್ತೀರಾ? ಅದು ನನ್ನ ವಿವೇಚನೆಗೆ ಬಿಟ್ಟಿದೆ. ಯಾಕೆಂದ್ರೆ ಇವತ್ತು ಇವರು ಎಷ್ಟು ಕಾರ್ಮಿಕರನ್ನ ಇದು ಮಾಡ್ತಾರೆ. ಒಬ್ಬೊಬ್ಬ ಡಿಪೋ ಮ್ಯಾನೇಜರ್ಗಳು ಭೂತ ಇದ್ದ ಹಾಗೆ ಎಷ್ಟು ದುಡ್ಡು ಮಾಡ್ತಿದ್ದಾರೆ ಗೊತ್ತಾ. ಅವತ್ತು ಮೊದ್ಲಿದ್ದಾಗ ನಮ್ಮ ಸಂಘಟನೆ ಗಟ್ಟಿ ಇದ್ದಾಗ ಡಿಪೋ ಮ್ಯಾನೇಜರ್ಗಳು ಹೆದರ್ಕೊಂಡು ನಿಲ್ತಿದ್ರು. ನಾನೇನು ಹೆದರ್ಸ್ತಾರೆ ಅಂತಲ್ಲ, ಅಲ್ಲಿ ಲಂಚದ್ದು ಅವತಾರ ನಡೀತಿಲ್ಲ. ಈ ರೂಟ್ಗೆ ಇಷ್ಟು ದುಡ್ಡು, ಈ ಟೈರ್ ತಗೊಂಡ್ರೆ ಇಷ್ಟು, ಸ್ಟೋರ್ ರೂಮ್ ಅಲ್ಲಿ ಇಷ್ಟು, ಇವತ್ತು ನಡೀತಾ ಇದೆ. ನಮ್ಮ ಸಂಘಟನೆ AITC KSRTC ಫೆಡರೇಷನ್ ಇದ್ದಾಗ ಹೆದರ್ಕೊಂಡು ನಿಲ್ತಿದ್ರು. ಯಾವ್ದು ತರ ಭ್ರಷ್ಟಾಚಾರ ಆಗ್ತಿರ್ಲಿಲ್ಲ. ಒಂದು ನಿಮ್ಗೆ ಅವ್ರ ಮಾನಸಿಕ ನಿಮ್ಗೆ ಏನಾದ್ರೂ ಹ್ಯೂಮನ್ ರೈಟ್ಸ್ ವಯಲೇಷನ್ ನಡೀತಾ ಇದೆ ಅಂದ್ರೆ ಅದು 3 ಕಡೆ ನಡೀತದೆ. ಒಂದು KSRTCಯಲ್ಲಿ, ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಇನ್ನೊಂದು ಇದರಲ್ಲಿ ಕಚೇರಿಯಲ್ಲಿ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಅಲ್ಲಿ ಅವ್ರು ಬಾಯ್ ಬಿಟ್ಟು ಹೇಳ್ಕೊಳಕ್ ಆಗಲ್ಲ. ಪೊಲೀಸ್ ಇಲಾಖೆ ಒಳಗಡೆ ಸುಮಾರು ಜನ PC-ಗಳು SIಗಳು ದುರಂತಕ್ಕೆ ಈಡಾಗ್ತಾ ಇದ್ದಾರೆ ಗೊತ್ತಾ. ಮಾನಸಿಕವಾದ ಹಿಂಸೆ ಮೇಲಿಂದ ಹಾಗೆ ಇರ್ತದೆ. ಚೆನ್ನಾಗಿ ಅರ್ಥ ಮಾಡಿ. ಇಲ್ಲಿ ಡಿಪೋ ಮ್ಯಾನೇಜರ್ಗಳು ಅವ್ರು ಮಾಡೋ ಹಿಂಸೆಗೆ ಫಸ್ಟ್ ಡಿಪೋದಲ್ಲಿ ನಾನೇ ಹೋಗಿ ನೋಡ್ಕೊಂಡ್ ಬಂದಿದ್ದೆ. ಡಿಪೋ ಮ್ಯಾನೇಜರ್ನೇ ಹೊಡೆದು ಕೊಂದ್ರು. ಯಾಕ್ರಿ? ಯಾಕೆ ಹೊಡಿತಾರೆ?
ಅವ್ನಿಗೆ ಎಂಥ ದ್ವೇಷನೋ ಅಂತ ಮಟ್ಟಕ್ಕೆ ನಿಮ್ಮನ್ನ ಕಾರ್ನರ್ಗೆ ತಳ್ತಾರೆ ಡಿಪೋ ಮ್ಯಾನೇಜರ್. ನೀವು ರಜಾ ಕೊಟ್ರೆ ಹರಿದು ಎಸಿತಾನೆ, ಹೋಗಯ್ಯ ಹೋಗಿ ಡ್ಯೂಟಿಗೆ ಹೋಗು ಅಂತಾನೆ. ಓಕೆ. ಅಮಾನವೀಯದ ವ್ಯವಸ್ಥೆ ಇರೋದಂದ್ರೆ KSRTC ಒಳಗಡೆ. ನಾನು ಇವತ್ತು ಅದನ್ನು ಹೇಳಬಲ್ಲೆ, ಯಾಕೆಂದ್ರೆ ನಾನು ಅದನ್ನ ಅನುಭವಿಸಿ ನೋಡಿದ್ದೀನಿ. ನಾನೇನು ಕೆಲಸಗಾರ ಅಲ್ಲ, ಆದರೆ ಅದು ಮಾಡಿ ನೋಡಿದ್ದೀನಿ. ಅದರಿಂದ ಇವತ್ತು ಹಾಗೆ ನಾವು ಸರ್ಕಾರಕ್ಕೆ ಬೇರೆ ಬೇರೆ ಕಡೆ ಎಲ್ಲ ಎಲೆಕ್ಷನ್ ನಡೆಸ್ತಿರಲ್ರಿ, ಇದನ್ನು ನಡೆಸಿ ನೋಡೋಣ. ಸಾಮೀಲತ್ವದಲ್ಲಿ ಕೆಲವೊಂದು ಸಂಘಟನೆಗಳಿದೆ, ಅವ್ರಿಗೆ ಹೇಳಿದ್ರೆ ಬೇಜಾರಾಗ್ಬಿಡ್ತದೆ. KEB ಒಳಗಡೆ ಬೆಸ್ಕಾಮು ಅಲ್ಲೆಲ್ಲ ಯೂನಿಯನ್ಗಳಿದೆಯಲ್ಲ ರಾಜ್ಯ ಮಟ್ಟದಲ್ಲಿ, ಅಲ್ಲಿ ಒಂದೇ ಯೂನಿಯನ್ ಇರೋದು. ಹಾಗಾಗಿ ಯಾವ್ದು ಸಮಸ್ಯೆಗಳಾಗ್ತದೆ, ಬೇಗ ಬೇಗ ಕೆಲಸ ಆಗುತ್ತೆ. ಹಂಗಲ್ಲ, ಕೊಟ್ಟು ತಗೊಳ್ಳೋಂಥ ವ್ಯವಸ್ಥೆ ಇದೆ. ಓಕೆ. ನೀವು ಅವ್ರದ್ದು ಸಂಘಟನೆಗಳು ಆಡಳಿತ ಮಂಡಳಿಗೂ ವರ್ಕ್ ಮಾಡ್ಬೇಕಾದ್ರೆ ಆರಾಮ ಬಿಲ್ ಪಾಸ್ ಆಗೋಗ್ಬಿಡ್ತದೆ, ಅವ್ನ್ ಕರೆದು ಸನ್ಮಾನ ಮಾಡಿ ಎಲ್ಲ ಮಾಡ್ತಾರೆ. ಇವತ್ತು ಸರ್ಕಾರಿ ನೌಕರರ ಸಂಘಟನೆ, ಸರ್ಕಾರಿ ನೌಕರರ ಸಂಘಟನೆ ಒಂದೇ ಇರೋದು, ಹೌದಾ? ಅದ್ಯಾವುದೋ ಚಿದಾನಂದ ಮೂರ್ತಿಯವರ ಏನೋ ಒಂದು ಮಾಡಿದ್ರು, ಅದು ಒಕ್ಕೂಟ ಅಂತ, ಅದು ಹಾಗೇನೆ ನಿಂತೋಯ್ತು. ಅದರಿಂದ ಈಗ ಹೋರಾಟ ಇರಬೇಕು. ಓಕೆ ಸರ್, ನಾನು ಈ ಪ್ರಶ್ನೆಗೆ ಒಂದು ನೇರವಾಗಿ ಪ್ರಶ್ನೆ ಕೇಳ್ತೀನಿ, ಮೇಡಮ್ಗೆ ಡೈರೆಕ್ಟ್ ಕೇಳ್ತೀನಿ. ಮೇಡಮ್, ಈ ಒಂದು PL ಹಾಕೋದಕ್ಕೆ ಈ ಈ ಸಾರಿಗೆ ನೌಕರ ಸಂಘಟನೆಗಳಲ್ಲಿ ಒಂದು ಒಕ್ಕೂಟ ಅನ್ನೋದು ಒಂದಿದೆ. ಸೊ ಒಕ್ಕೂಟದವರು ಇದನ್ನ ನಿಮ್ ಕಡೆಯಿಂದ PL ಹಾಕ್ಸಿದ್ರ, ಅಥವಾ ಇನ್ನೊಂದು ಜಂಟಿ ಕ್ರಿಯಾ ಸಮಿತಿ ಹಾಕ್ಸಿದ್ರ, ಅಥವಾ ಸರ್ಕಾರ ಹಾಕಿಸ್ತಾ ಅಥವಾ ಮ್ಯಾನೇಜ್ಮೆಂಟ್ ಹಾಕಿಸ್ತಾ? ಯಾರು ಇದನ್ನ PIL ಅನ್ನ ಹಾಕಿಸ್ತಾ? ಇವ್ರು ಯಾರು ಹಾಕ್ಸಿಲ್ಲ. ದೇರ್ ವರ್ ರ್ಯಾಂಡಮ್ ಯಾರು ಸಿಟಿಸನ್ಸ್ ಅಂತಾರೆ, ನಮ್ದು ಊರ್ ಬೆಂಗಳೂರು ಅವರು ರೆಸಿಡೆಂಟ್ಸ್, ಅವರೇ ಒಂದಿಷ್ಟು 10 ಜನ ಬಂದಿದ್ರು. ಅದ್ರಲ್ಲಿ ಆಯ್ತು 5 ಜನ ಸಾಕು, ಇಷ್ಟು 5 ಜನ ಬಂದ್ ಮಾಡ್ಲಿ, ಆಯ್ತು ಇದ್ರದ್ದೊಂದು PIL ಹಾಕ್ಬೇಕು ಅಂತ. ಲೈಕ್ ಎಲ್ಲಿ ವಿ ಹ್ಯಾವ್ ಮೆನಿ ಸೆರ್ವಲ್ ಆರ್ಗನೈಸೇಷನ್ಸ್, ಬ್ಯಾಂಗ್ಳೂರ್ ವೆಲ್ಫೇರ್ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್, ಆ ತರ ಈ ತರ ಇಷ್ಟೊಂದಿದಾವೆ. ಅಂಥದ್ರಲ್ಲಿ ಇವರು ಆಕ್ಟಿವಿಸಮ್ ಅಲ್ಲಿ ಇರೋರು ಒಂದ್ ಸ್ವಲ್ಪ ಅವ್ರಿಗೂ ಏನೋ ತೊಂದರೆ ಆಗುತ್ತೆ ಅನ್ನೋರು ಮುಂದೆ ಬಂದ್ರು. ಅವ್ರು ಬಂದ್ಬಿಟ್ಟು ಇಲ್ಲ ಒಂದ್ PIL ಹಾಕ್ಬೇಕು. ಅದಕ್ಕೆ ಇವ್ರು ಒಕ್ಕೂಟ ಅನ್ನೋದು ನಂಗೆ ಅಷ್ಟು ಗೊತ್ತಿರ್ಲಿಲ್ಲ ಯಾರು ಅಂತ. ಆಮೇಲೆ JSC ಫೈಲ್ಸ್ ಬಂದಾದ್ಮೇಲೆ ಗೊತ್ತಾಗಿದ್ದು ನಂಗೆ, ಇದು ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ಇದೆ, ಇದಿದೆ. ಈ ಫೈಲ್ ಬಂದಾದ್ಮೇಲೆ ನಂಗೆ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಒಂದ್ ಸ್ವಲ್ಪ ಗೊತ್ತಾಯ್ತು. ಅಪಾರ್ಟ್ ಫ್ರಮ್ ದಟ್ ಸೀನಿಯರ್ದು ಯಾವತ್ತು ಯೂನಿಯನ್ ಪರವಾಗಿರ್ಬೇಕು ಆ ತರ ಇತ್ತು ಅಂತ ಅವೆಲ್ಲ ಬ್ಯಾಕ್ ಗ್ರೌಂಡ್ ಗೊತ್ತಿತ್ತು ಹೊರತು ಈ ಸ್ಟ್ರೈಕ್ ಬಗ್ಗೆನೂ ಅಷ್ಟು ತಿಳುವಳಿಕೆ ಅವಾಗಿರ್ಲಿಲ್ಲ. ಆ ಫೈಲ್ ಎಲ್ಲ ನನಗೆ ಬಂದಾದ್ಮೇಲೆ ಮಾತ್ರ ನಾನು ಆಯ್ತು ನೋಡೋಣ PIL ಹಾಕ್ಬೋದಾ ಇಲ್ವಾ ಅಂತ ನೋಡಕ್ ಶುರು ಮಾಡಿದ್ದು. ಓಕೆ ಮೇಡಮ್, ಮೊದಲಿಗೆ PIL ಹಾಕೋಕೆ ಎಷ್ಟು ಜನ, ಅವ್ರ ಹೆಸರು ಹೇಳ್ಬೋದಾ, ಯಾರು ಹಾಕಿದ್ರು? ಹೌದು, ಇಲ್ಲಿದೆ ಸುನಿಲ್, ಸುಂದರ್ ಅಂತ, ಭೀಮಪ್ಪ ಅಂತ, ಮತ್ತೆ ಒಂದ್ ನಿಮಿಷ, ಸುನಿಲ್, ಸುಂದರ್, ಭೀಮಪ್ಪ, ಲಕ್ಷ್ಮಣ, ಆಮೇಲೆ ಮಂಜುನಾಥ್. 5 ಜನ. ಇವರೆಲ್ಲ ಯಾರು? ಇವರೆಲ್ಲ ರೆಸಿಡೆನ್ಸ್ ಆಫ್ ಸೌತ್ ಬ್ಯಾಂಗ್ಳೂರ್ ಇಸ್ ವಾಟ್ ಐ ನೋ. ಆಮೇಲೆ ಒಂದು 3-4 ಚಿಕ್ಕ ಅಲಸಂದ್ರ, ಜಯನಗರ್, ಇನ್ನೊಂದ್ 3-4 ಜಾಗಗಳ ಕಡೆಯಿಂದ ಇವರು ಸಂಘಟನೆ ಸೇರಿದಲ್ಲ, ಯಾವ ರಾಜಕೀಯ ಪಕ್ಷ ಇಲ್ಲ. ಇವರು ಎನಿಥಿಂಗ್ ಈ ಎಲ್ಲರಿಗೂ ಅದ ಊಹಾಪೋಹ ಇದೆ, ಓ ಇಲ್ಲ ಇವ್ರು ಹಾಕ್ಸಿದ್ರು ಅವ್ರು ಹಾಕ್ಸಿದ್ರು ಅಂತ. ಆತರ ಏನೂ ಅಲ್ಲ. ದೀಸ್ ಆರ್ ಏನೋ ಅವ್ರವ್ರ ಏರಿಯಾ ಅಲ್ಲಿ ತುಂಬಾ ಕಮ್ಯುನಿಸಮ್ ಏನೋ ಕಮ್ಯುನಿಟಿಗೆ ಮಾಡ್ಬೇಕು ಅಂತಾನು ಇದಾರೆ, ಆಕ್ಟಿವ್ ಇದಾರೆ. ಸೊ ಆಮೇಲೆ ಹಂಗೆ ಅದ್ರಲ್ಲಿ ಒಬ್ರು ಏನೋ ಕೂಲಿ ಕಾರ್ಮಿಕರು ಕೂಡ ಆಕ್ಚುಲಿ ಅವರು ಏನೋ ಅಲ್ಲಿರೋ ತುಂಬಾ ಲೋಕಲ್ ಆಕ್ಟಿವಿಸಮ್ ಮಾಡ್ತಾರೆ ಅಂತ ಅಂತಾರೆ. ಸೊ ಅದಕ್ಕೆ ಅವ್ರು ಮೇನ್ ಸುನಿಲ್ ಅವರು ಮತ್ತೆ ಇವರು ಭೀಮಪ್ಪ ಅವ್ರು ಮುಂದೆ ಬಂದ್ಬಿಟ್ಟು ಇಲ್ಲ ನಾವು ಈ ತರ ಹಾಕ್ಬೇಕು ಅಂತಿದ್ವಿ, ನಮ್ಗೆ ಕೇಳ್ಪಡ್ತು. ಬಿಕಾಸ್ ಸರ್ ಹೆಸರು ತುಂಬಾ PILsಗೆ ಅಂದ್ರೆ ಹಿ ಇಸ್ ವೆರಿ ಫೇಮಸ್ ಇನ್ ಕರ್ನಾಟಕ. ಸೊ ಅದಕ್ಕೆ ಇಲ್ಲ ಕೇಳ್ಪಟ್ಟು, ಅದಕ್ಕೆ ಅಂದ್ಬಿಟ್ಟು ಈ ಆಫೀಸಿಗೆ ಬಂದಿದ್ದು. ಹೌದು. ಕೊನೆಯದಾಗಿ ಮೇಡಮ್, ಕೊನೆಯದಾಗಿ ಹೇಳಕ್ ಇಷ್ಟಪಡ್ತೀರಾ ಸಾರಿಗೆ ನೌಕರರಿಗೆ? ನೀವು ಈಗ ಡಿಪಾರ್ಟ್ಮೆಂಟ್ ಅಲ್ಲಿ KSRTC ನೌಕರರ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಒಂಥರ ಕಂಪ್ಲೀಟ್ ಆಗಿ ಟ್ರೋಲ್ ಆಗ್ತಾ ಇದ್ದೀರಾ. ಅದು ಏನಂತಾರೆ ಇದಕ್ಕೆ ಅನ್ನೋದು, ಲೇಮ್ಯಾನ್ ಡಸ್ ನಾಟ್ ನೋ ದ ಲಾ ಅಂಡ್ ಹೌ ಇಟ್ ವರ್ಕ್ಸ್ ಅನ್ನೋದು. ಏನೋ ನಾನು ಯಾರೋ ಪರವಾಗಿ ವಾದ ಮಾಡಿದ್ದು ಹೊರ್ತು ನಾನಲ್ಲ ಹಾಕಿದ್ದು. ಅದು ಮಿಸ್ಕನ್ಸೆಪ್ಷನ್ ಬರುತ್ತಲ್ಲ, ಜಸ್ಟ್ ಬಿಕಾಸ್ ಅಲ್ಲಿ ಏನೋ ಟಿವಿಯಲ್ಲೆಲ್ಲ ಅವರೆಲ್ಲ ಕ್ವೆಶನ್ ಕೇಳಿದ್ರು ನಾವು ಉತ್ತರ ಏನಿತ್ತು ಅದು ಉತ್ತರ ಕೊಟ್ವಿ. ಸಂಘಟನೆಗಳು ಹಾಕ್ಸಿಲ್ಲ, ಯಾರು ಬಂದ್ರು ಅವ್ರು ಹಾಕ್ಸಿದ್ದು, ಅವ್ರ ಪರವಾಗಿ ನಾವು ವಾದ ಮಾಡಿದ ಅರ್ಥ ಹೊರ್ತು ನಾನು ಹೋಗಿ ಇಲ್ಲ ನಾವು ಒಂದು PIL ಹಾಕ್ಬೇಕು ಇವ್ರನ್ನೆಲ್ಲ ನಿಲ್ಸ್ಬೇಕು ಅಂತ ಏನು ಮಾಡ್ಲಿಲ್ಲ. ಅದ್ರಲ್ಲೂ ನಾವು ಇಲ್ಲ ಕಾರ್ಮಿಕರ ಪರವಾಗೂ ಒಂದಿಷ್ಟು ಕೇಳ್ಕೊಳ್ಳೋಣ ಅಂದ್ರು ನಮ್ಗೆ ಅದು ದಕ್ಲಿಲ್ಲ, ಏನೋ ಸಿಗ್ಲಿಲ್ಲ ಹೊರ್ತು. ಬಟ್ ಹೌದು ಟೈಮ್ ಫ್ರೇಮ್ ಕೇಳಿ ಅಂತ ಹೇಳಿಲ್ವಾ? ಎಷ್ಟ್ ಸಲಿ ನನಗೆ ಅವತ್ತಿನ ದಿನ ಮುಗ್ದ ಆದ್ಮೇಲೆ ನಂಗೆ ಅದು ದುಃಖ ಆಗಿದ್ದು, ದಟ್ ಓ ಇದೊಂದು ಆಗ್ಲಿಲ್ವಲ್ಲ. ಹೌದು ಏನೋ ತುಂಬಾ ತಡೆ ಹಿಡಿದ್ವಿ, ದಟ್ ಮುಷ್ಕರ ಆಗ್ಲಿಲ್ಲ, ಇದಾಗ್ಲಿಲ್ಲ, ಅದೊಂದು
ಜನರಿಗೆ ತುಂಬಾ ಉಪಯೋಗ ಆಯ್ತು, ಹೆಲ್ಪ್ ಆಯ್ತು. ಬಟ್ ಆಮೇಲೆ ಕಾರ್ಮಿಕರಿಗೂ ಅಂತ ನಾವು ಅಂತ ಅನ್ಕೊಂಡಾಗ ಇದೊಂದು ಟೈಮ್ ಫ್ರೇಮ್ ಆಗ್ಲಿಲ್ವಲ್ಲ ಅಂದ್ಬಿಟ್ಟು ಒಂದ್ ಸ್ವಲ್ಪ ಇದಾಯ್ತು. ಅಂದ್ರೆ ದೀಕ್ಷಾ ಅಮೃತೇಶ್ ಅವ್ರಿಗೂ ತಾಯಿ ಹೃದಯ ಇದೆ ನೌಕರ ಪರವಾಗಿ ಅಂದಂಗೆ ಆಯ್ತು. ಹೌದು, ಇರ್ಲೇಬೇಕು. ಬಿಕಾಸ್ ನಮ್ ಸೀನಿಯರ್ ಅಷ್ಟು ವರ್ಷ ಯೂನಿಯನ್ ಪರವಾಗಿ ಇದ್ ಮಾಡಿದ್ದಾರೆ ಅಂದ್ರೆ ನಮ್ಗೆ ಆ ಕಥೆಗಳು ಗೊತ್ತು. ಇರುತ್ತೆ. ಹೌದು, ಆಬ್ವಿಯಸ್ಲಿ. ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ಹಾಗೆ ತಮಗೂ ಕೂಡ ಧನ್ಯವಾದಗಳು. ಇಷ್ಟೊತ್ತು ನಿಗಮ ಟಿವಿಯಲ್ಲಿ ಏನು ಈ ಗೊಂದಲ ಇದೆ ಸಾರಿಗೆ ನೌಕರಿಗೆ ಸಂಬಂಧಪಟ್ಟಂತೆ PL ಹಾಕಿ ಕೋರ್ಟಲ್ಲಿ ಏನು ಮೊಕದ್ದಮೆ ಹುಡುಕಿ ಈ ಮುಷ್ಕರ ಅಂತ್ಯಗೊಳಿಸಿದ್ರಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿವರಣೆಗಳನ್ನ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು.